ಲಾಸ್ಟ್ ವಿಡಿಯೋದಲ್ಲಿ ಮಿಂಚಿನ ಬೆಲೆ ಡ್ಯಾಮ್ ಹೇಳಿದೀವಿ, ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. ಅಲ್ಲಿ ನಡೆದಿದ್ ಕಂಟಿನ್ಯೂ ವಿಡಿಯೋ ಇಲ್ಲಿ ಆಗಿದೆ. ಸೊ ನಾವಲ್ಲಿ ಗಾಡಿ ನಿಲ್ಸಕ್ಕೆ ಜಾಗ ಹುಡುಕ್ತಿದ್ದೋ, ಅಂತೂ ಇಂತೂ ಜಾಗ ಸಿಕ್ತು. ಸೊ ಕೋಲ್ಡ್ ವೆದರ್ ನಲ್ಲಿ ಖಾರ ಏನಾದ್ರು ಬೇಕು ಅಂತ ಚುರ್ಮುರಿ ತಗೊಂಡ್ವಿ, ಪಾರ್ಸಲ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಡ್ಯಾಮ್ ನ ಬ್ಯಾಕ್ ಗ್ರೌಂಡ್ ವಾಟರ್ ನ ನೋಡೋಕೆ ಅಂತ ಫುಲ್ ಜೋಶ್ ನಲ್ಲಿ ಹೋದು. ಅಷ್ಟೊಳಗ್ಲಿ ನಿಂತಿರೋ ಮಳೆ ತಿರ್ಗಾ ಸ್ಟಾರ್ಟ್ ಆಗೋಯ್ತು. ಅಲ್ಲಿ ನೋಡಿದ್ರೆ ಒಂದ್ ಮರನು ನೀಟಾಗಿಲ್ಲ, ಅದ್ರ ಕೆಳಗೆ ನಿಂತ್ಕೊಳ್ಳೋಣ ಅಂದ್ರೆ ಫೀಲಿಂಗ್ಸ್ ಜೊತೆ ಆಟ ಆಡೋದಿದೆಯಲ್ಲ ಅದು ತುಂಬಾ ತಪ್ಪು. ಮಳೆ ಬಂದ್ರು ಕೂಡ ನಾವು ಬ್ಯಾಕ್ ವಾಟರ್ ನ ನೋಡ್ಕೊಂಡು ನಿಂತ್ಕೊಂಡಿದ್ವಿ. ಮಳೆ ತುಂಬಾ ಜೋರಾಗಿ ಸ್ಟಾರ್ಟ್ ಆಯ್ತು, ಎಲ್ರು ಬೇಗ ಕಾರ್ ಹತ್ರ ಹೋದ್ವಿ. ಸೊ ಇಷ್ಟು ದೂರ ಬಂದಿದ್ವಿ, ಏನೋ ಮಿಸ್ ಹೊಡಿದಿದೆ. ಅದು ಏನು ಅಂದ್ರ ಮಿಂಚಿನ ಬೆಲೆ ಡ್ಯಾಮ್ ನಲ್ಲಿ ಫೇಮಸ್ ಸ್ಪಾಟ್ ಅಂದ್ರೆ ಈ ಪೀಕ್ ನಲ್ಲಿ ಮಿಂಚಿನ ಬೆಲೆ ಡ್ಯಾಮ್ ನ ನೋಡೋಕೆ ತುಂಬಾ ಮಜಾ. ಸೊ ಜಸ್ಟ್ ಈಗ ತಾನೇ ಮಳೆ ಬಂದು ನಿಂತಿತ್ತು. ಈ ಬೆಟ್ಟಗಳ ಮಧ್ಯೆ ಆ ಹಸಿರು, ಆ ನೀರು, ಇದನ್ನೆಲ್ಲ ನೋಡಿದ್ರೆ ಮನ್ಸಿಗೊಂಥರ ರಿಲ್ಯಾಕ್ಸೇಷನ್ ಫೀಲ್ ಸಿಗುತ್ತೆ. ಎಕ್ಸಾಕ್ಟ್ ಈ ಸೀನರಿ ನೋಡಿದ್ರೆ ಔಟ್ ಆಫ್ ಕಂಟ್ರಿ ವೈಬ್ಸ್ ಫೀಲ್ ಆಗುತ್ತೆ. ಸೊ ಇದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಮನೆ ಕಡೆಗೆ ಬಂದು ಅಲ್ಲಿ ನೋಡಿದ್ರೆ ಹೆವಿ ಮಳೆ. ಈ ಚಳಿಗೆ ನಮ್ಮ ಮನ್ಸು ಮತ್ತೆ ನಮ್ಮ ನಾಲಿಗೆ ಇಮಿಡಿಯೇಟ್ ಏನಾದ್ರೂ ಸ್ಪೆಷಲ್ ಬೇಕು ಅಂತ ಅದಕ್ಕೆ ನಾವು ಮಾಡಿದ್ದು ಬಿಸಿ ಬಿಸಿ ಬಜ್ಜಿ ಮತ್ತೆ ಖಡಕ್ ಚಾಯ್. ಸೊ ಈ ಹೆವಿ ರೈನ್ ಅಲ್ಲಿ ಬಿಸಿ ಆಗಿ ಬಜ್ಜಿ ತಿಂತ ಒಬ್ರು ಕಾಲ್ ಎಳ್ಕೊಂಡು ಇನ್ನೊಬ್ರನ್ನ ರೇಗಿಸ್ಕೊಂಡು ಇಡೀ ದಿನ ನಾವು ಎಂಜಾಯ್ ಮಾಡ್ಕೊಂಡು ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ವೀಕೆಂಡ್ ನ ಎಂಡ್ ಮಾಡಿದ್ವಿ. ಸೊ ಇವತ್ತಿನ ಕತೆ ಇಷ್ಟೇ. ನೆಕ್ಸ್ಟ್ ಎಪಿಸೋಡ್ ಸಿಗ್ತೀನಿ, ಅಲ್ಲಿ ಗಂಟ ನನ್ನ ಮರಿಬೇಡಿ. ಲೈಕ್, ಶೇರ್, ಸೇವ್, ಫಾಲೋಸ್ ಫಾರ್ ಜಾಸ್ತಿ ಇಷ್ಟ ಆಗಿದೆ ಹಂಗೆ ಶೇರ್ ಮಾಡ್ಬಿಡ್ರಪ್ಪ. ಬಾಯ್.